ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಹೆಲ್ತಿ ಡಯಟ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಡ್ರಿಂಕ್ನ ಮಾಡಿಕೊಂಡು ಯಾವ ರೀತಿ ಮಾಡೋದು ಸ್ಪೆಷಲ್ ಡ್ರಿಂಕ್ನ ಮಾಡೋದನ್ನ ಹೇಳ್ಕೊಡ್ತೀನಿ. ಅದಕ್ಕೆ ನಾನು ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದಂಥ ಸೊಪ್ಪು ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪದಷ್ಟು ಅದಕ್ಕೆ ಒಂದು ಕಾಫಿ ಲೋಟದಷ್ಟು ನೀರನ್ನ ಹಾಕ್ತಿದ್ದೀನಿ. ಇದು ತುಂಬ ಕಹಿ ಇರುತ್ತೆ ಬಿಸಿ ಮಾಡಿ ಕುಡಿಯುವಾಗ. ಅದಕ್ಕೆ ಸ್ವಲ್ಪನೇ ಬಿಸಿ ಮಾಡಿಕೊಂಡು ಒಂದು ಗುಡ್ಕಷ್ಟು ತಗೊಳ್ತೀನಿ. ಅದನ್ನು ಕುಡಿದ್ಬಿಟ್ಟು ಫಸ್ಟ್ ಅದನ್ನು ಕಾಯಕ್ಕಿಟ್ಟು ಆನಂತರ ಜೀರಿಗೆನ ಕುಟ್ಕೊಳ್ಳೋಣ. ಇಲ್ಲಿ ಅದು ಕುಡಿದ ನಂತರ ಜೀರಿಗೆ ನೀರನ್ನ ಕುಡಿತೀನಿ ನಾನು. ಅದು ತುಂಬ ಕಹಿ ಇರುತ್ತೆ, ಬಾಯೆಲ್ಲ ಕಹಿ ಕಹಿ ಆಗುತ್ತೆ. ಅದಕ್ಕೋಸ್ಕರ ಇದೀಗ ರೆಡಿಯಾಗಿದೆ. ಇದನ್ನ ಸೋಸ್ಕೊಂಡು ಆ ಸೊಪ್ಪನ್ನ ತೆಗೆದ್ಬಿಟ್ಟು ಅದೇ ಪಾತ್ರೆಗೆ ನಾನು ಜೀರಿಗೆನ ಹಾಕಿ ಇದಿಷ್ಟು ಮಾಡ್ಕೊಂಡಿದ್ದೀನಿ. ಈ ಜೀರಿಗೆನ ಕುಟ್ಟಿರೋದನ್ನ ಹಾಕ್ಕೊಂಡು ಅದಕ್ಕೆ ಒಂದು ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ತೀನಿ. ನಮಗೆ ಕುಡಿಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನ ಸೇರಿಸ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದಕ್ಕೆ ಬೇಕಿದ್ರೆ ಅರಿಶಿನ ಕೂಡ ಹಾಕ್ಕೋಬೋದು. ನಾನು ಬರೀ ಜೀರಿಗೆನೇ ಕುದಿಸ್ಕೊಳ್ತಿದ್ದೀನಿ. ಇದನ್ನು ಆರಕ್ಕೆ ಬಿಟ್ಟಿದ್ದೀನಿ. ಈಗ ಅದನ್ನು ಕೂಡ ಸೋಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಲೆಮನ್ ಕೂಡ ಹಾಕ್ಕೊಳ್ತಿದ್ದೀನಿ. ಇದನ್ನು ಫಸ್ಟು ಅದೇನು ಚಿಕ್ಕ ಲೋಟದಲ್ಲಿ ತೊಗೊಂಡಿದ್ದೀನೋ ಅದನ್ನು ಫಸ್ಟ್ ಒಂದು ಗುಕ್ಕಷ್ಟು ಇರುತ್ತೆ, ಅದನ್ನು ಕುಡ್ಕೋಬೇಕು. ತುಂಬ ಅಂದರೆ ತುಂಬ ಕಹಿ ಇರುತ್ತೆ, ಕುಡಿಯೋಕ್ಕೆ ಆಗಲ್ಲ, ಅಷ್ಟು ಕಹಿ ಇರುತ್ತೆ. ನೋಡ್ತಿದ್ದೀರ ಅನಿಸುತ್ತೆ ನಾನು ಕುಡ್ದಾಗ ಹೆಂಗೆ ಆಡ್ತಿದ್ದೀನಿ ಅಂತ. ಅದನ್ನು ಕುಡಿದ ತಕ್ಷಣ ಇದೇನು ಜೀರಾ ವಾಟರ್ನ ತಗೊಳ್ತೀನಿ. ಅದನ್ನು ಆರಿಸಿ ಇಟ್ಟಿದ್ದೆ, ಹಾಗಾಗಿ ಆರಾಮಾಗಿ ಕುಡಿಬೋದು. ಉಗುರು ಬೆಚ್ಚಗಷ್ಟಾಗೋಷ್ಟು ತಣ್ಣಗಾಗಿಬಿಟ್ಟು ಆನಂತರ ಸೋಸ್ಕೊಂಡು ಕುಡಿತೀನಿ. ಇದೇನು ಡ್ರಿಂಕ್ನ ಕುಡಿತಿದ್ದೀನೋ ನಾನು, ಇದು ಸೆಕೆಂಡ್ ಡೇ ಕುಡಿತಿರೋದು. ಅದು ಚಿಕ್ಕ ಲೋಟದಲ್ಲಿ ಕುಡಿದ್ನಲ್ಲ, ಅದು ಫಸ್ಟ್ ಡೇ ಕುಡಿದಿದ್ದು. ನಿನ್ನೆ ನೈಟ್ ನನಗೆ ತುಂಬ ಸ್ಟಮಕ್ ಅಪ್ಸೆಟ್ ಆಗಿತ್ತು. ಅಂದರೆ ಹೊಟ್ಟೆಲಿ ಏನೇ ಗಲೀಜಿದ್ರೂ ಕೂಡ ಅದನ್ನು ಹೊರ್ಗೆ ಹಾಕುತ್ತೆ ಈ ಡ್ರಿಂಕ್ ಕುಡಿದ್ಮೇಲೆ. ಹಾಗಾಗಿ ನಿನ್ನೆ ಫುಲ್ಲು ನೈಟು ವಾಮಿಟ್ ಆಯಿತು. ಹಾಗಾಗಿ ಇವತ್ತು ಎಕ್ಸಸೈಸ್ ಏನೂ ಮಾಡಲಿಲ್ಲ, ಬರೀ ಡಯಟ್ನ ಫಾಲೋ ಮಾಡಿಕೊಂಡೆ ಫುಡ್ಡಲ್ಲಿ ಅಷ್ಟೇ. ಹಾಗಾಗಿ ಜೀರಾ ವಾಟರ್ನ ತೊಗೊಂಡೆ ಬೆಳಗ್ಗೆ. ನಿಮಗೆ ಸ್ಟಮಕ್ ಏನಾದರೂ ಪ್ರಾಬ್ಲಮ್ ಆದಾಗ, ವಾಮಿಟ್ ಆದಾಗ ಅಥವಾ ಲೂಸ್ ಮೋಷನ್ ಆದಾಗ ಈ ರೀತಿ ಜೀರಾ ವಾಟರ್ನ ಬೆಳಗ್ಗೆ ಟೈಮ್ ಕುಡಿಯೋದ್ರಿಂದ ನಿಮಗೆ ಬೇಗನೆ ವಾಸಿ ಆಗುತ್ತೆ. ಆರಾಮಾಗಿ ನೀವು ದಿನನ ಕಳಿಬೋದು. ಅಂದರೆ ವಾಮಿಟ್ ಆದಾಗ, ಲೂಸ್ ಮೋಷನ್ ಆದಾಗ ಫುಲ್ ಬೆಡ್ ರೆಸ್ಟಲ್ಲಿ ಇರಬೇಕಾಗುತ್ತೆ, ಅಷ್ಟೊಂದು ಸುಸ್ತಾಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ಆ ರೀತಿಯೆಲ್ಲ ಆಗೋದಿಲ್ಲ. ಹಾಗೆ ಇದು 11 o'clock ಹಂಗೆ ಬೆಳಗ್ಗೆ ತಿಂಡಿ ತಿನ್ನಲಿಲ್ಲ. ಹಾಗೂ ಹೊಟ್ಟೆಗೆ ಏನೂ ತಿನ್ನೋಕ್ಕೂ ಆಗ್ತಿರ್ಲಿಲ್ಲ, ಹಾಗಾಗಿ ತಿಂಡಿನೂ ಕೂಡ ತಿಂದಿಲ್ಲ. ಮಾಮೂಲಿ ಯಾವಾಗಲೂ ಕೂಡ ಬೆಳಗ್ಗೆ ಟೈಮ್ ತಿಂಡಿ ತಿನ್ನೋದಿಲ್ಲ, ಹಾಗಾಗಿ ಇವತ್ತು ಕೂಡ ತಗೊಳ್ಳಿಲ್ಲ. ಈ ರೀತಿ ತಿಂಡಿನ ಬಿಟ್ಟು 2 ಮೀಲ್ನ 1 ಮೀಲ್ ಲೆಸ್ ಮಾಡೋದ್ರಿಂದ ತುಂಬ ಟೈಮ್ ಉಳಿಯುತ್ತೆ ನನಗೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ. ಆರಾಮಾಗಿ ಒಂದು ಲೋಟ ಜ್ಯೂಸ್ ಮಾಡ್ಕೊಂಡು ಕುಡಿದು ಮಾರ್ನಿಂಗ್ ಎದ್ದು ಒಂದು ಡ್ರಿಂಕ್ ಕುಡಿದ್ಬಿಟ್ಟು ಉಳಿದ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋದಕ್ಕೆ ಆರಾಮಾಗುತ್ತೆ. ಈ ರೀತಿ ವಾಟರ್ ಮೆಲನ್ ಜ್ಯೂಸನ್ನ ಕುಡಿತಿದ್ದೀನಿ 11 ಗಂಟೆ ಹಂಗೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಇನ್ನೇನು ಮಿಕ್ಸ್ ಮಾಡ್ಕೊಂಡಿಲ್ಲ, ವಾಟರ್ ಕೂಡ ಹಾಕಿರಲಿಲ್ಲ. ಅದೇ ಈ ರೀತಿ ತೆಳ್ಳಾಗಿ ಬರುತ್ತೆ ಗ್ರೈಂಡ್ ಆದಮೇಲೆ. ಈ ಜ್ಯೂಸನ್ನ ಕುಡಿದ್ಬಿಟ್ಟು ನೆಕ್ಸ್ಟ್ ಊಟಕ್ಕೆ ನಾನು ವೆಜ್ ಬಿರಿಯಾನಿನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಸೋಯಾ ಅದು ನೆನಾಕಿಟ್ಟಿದ್ದೀನಿ, ಅದನ್ನು ಹಾಕಿ ಇವತ್ತು ತರಕಾರಿಗಳನ್ನೆಲ್ಲ ಜಾಸ್ತಿ ಹಾಕಿ ಒಂದು ವೆಜಿಟೇಬಲ್ ಬಿರಿಯಾನಿನ ಮಾಡ್ಕೊಳ್ಳೋಣ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮನೆ ಬೇಕು, ಅದು ಯಾವಾಗಲೂ ನಮ್ಮ ಮೇಲೇ ಬಂದು ಕೂರ್ತಿರುತ್ತೆ. ನಾವು ಸೋಫಾ ಮೇಲೆ ಕೂತ್ರೆ ಸಾಕು, ಅದು ಬಂದು ನಮ್ಮ ಮೇಲೆ ಕೂರುತ್ತೆ. ತುಂಬ ಎಲ್ರಿಗೂ ಅಟ್ಯಾಚ್ ಆಗಿದೆ, ತುಂಬ ಚೆನ್ನಾಗಿದೆ, ಎಲ್ಲರೂ ಇಷ್ಟಪಡ್ತೀವಿ ಅದನ್ನು. ನನ್ನ ಮಗಳಿಗಂತೂ ತುಂಬ ಇಷ್ಟ. ಬೇಕು ಅಂದರೆ ಮಿಲಿ ಅಂತ ಹೆಸರು ಕೂಡ ಇಟ್ಟಿದ್ದಾಳೆ. ಸೋಯಾನ ನೆನಾಕಿಟ್ಟಿದ್ದೀನಿ. ಇಲ್ಲಿ ವೆಜಿಟೇಬಲ್ಸ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದನ್ನ ಕಟ್ ಮಾಡ್ಕೊಳ್ಳೋಣ. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿನ ರುಬ್ಬಿ ತೆಗೆದಿಟ್ಕೊಳ್ತೀನಿ. ಹಾಗೆ ಮಧ್ಯದಲ್ಲಿ ನೀರು ಕುಡಿಯೋದನ್ನ ಮರಿಬೇಡಿ. ನಾನು ಮಧ್ಯಾಹ್ನ ವರ್ಷದಲ್ಲಿ 2.5 ಲೀಟರ್ನ ನೀರನ್ನ ಖಾಲಿ ಮಾಡ್ತೀನಿ. ಹಾಗೆ ಸಂಜೆ ವರ್ಷದಲ್ಲಿ ಒಂದು 7 ಗಂಟೆ ವರ್ಷದಲ್ಲಿ ಇನ್ನೂ 1 ಲೀಟರ್ನ ಖಾಲಿ ಮಾಡ್ತೀನಿ. ನೀವು ಕೂಡ ಅದೇ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸೊಪ್ಪು ತೊಗೊಂಡಿದ್ನಲ್ಲ, ಅದನ್ನ ಅರ್ಧದಷ್ಟು ಎಲ್ಲ ಥರದನ್ನ ಸೊಪ್ಪು ಅಂದರೆ ಮೆಂತ್ಯ ಸೊಪ್ಪು, ಸಾಂಬಾರು ಸೊಪ್ಪು,
ಅಂದರೆ ಸಾಂಬಾರು ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು, ಇದು ಮೂರನ್ನೂ ಸ್ವಲ್ಪ ಬೇಯಿಸ್ಕೊಳ್ತಿದ್ದೀನಿ. ಇದು ಬೇಯಿಸ್ಕೊಂಡ್ರೆ ಕಹಿ ಬರೋದಿಲ್ಲ, ಹಾಗೆ ಕಲರ್ ಕೂಡ ಜಾಸ್ತಿ ಚೆನ್ನಾಗಿ ಕಾಣುತ್ತೆ ಅಂತ ಸ್ವಲ್ಪ ಬೇಯಿಸ್ಕೊಬಿಟ್ಟು ಅದನ್ನ ತಣ್ಣಗಾಗಿಬಿಡೋಣ. ಅದು ತಣ್ಣಗಾದ ನಂತರ ಅದನ್ನ ರುಬ್ಕೋಬೇಕು. ಇಲ್ಲಿ ಇದೇನು ಮಸಾಲ ತೊಗೊಂಡಿದ್ದೀನಿ, ಚಕ್ಕೆ, ಪಲಾವ್ ಎಲೆ, ಜೀರಿಗೆ ಇದನ್ನೆಲ್ಲ ತೊಗೊಂಡಿದ್ದೀನಿ. ಈಗ ಗ್ಯಾಸ್ ಸ್ಟವ್ ಹಚ್ಕೊಬಿಟ್ಟು ಆಯಿಲ್ ಹಾಕಿ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಮಾಡೋದು ಅಂತ ಫುಲ್ ರೆಸಿಪಿನ ನೋಡ್ಕೊಳ್ಳಿ, ಸ್ಕಿಪ್ ಮಾಡಿಬಿಡಿ, ಫುಲ್ ವಿಡಿಯೋನ ನೋಡಿ. ಹಾಗೆ ಹೊಸಬ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ನ ಮಾಡಿ, ಸಪೋರ್ಟ್ ಮಾಡಿ, ಅದನ್ನ ಮರಿಬೇಡಿ. ಇದು ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಅದೇನು ಮಸಾಲ ತೊಗೊಂಡಿದ್ನೋ ಅದನ್ನೆಲ್ಲ ಹಾಕ್ತಿದ್ದೀನಿ. ಹಾಗೆ ಅದು ಮೊಗ್ಗು ಕೂಡ ತೊಗೊಂಡಿದ್ದೀನಿ. ಅದೇನು ಮಸಾಲ ಅದೇನೇನೋ ಐಟಮ್ಸ್ ಹೇಳ್ತಾರೆ, ಅದ್ರ ಫುಲ್ ನೇಮ್ ಗೊತ್ತಿಲ್ಲ, ಹಾಗಾಗಿ ಆ ಮಸಾಲ ನೋಡಿದ್ರೇ ಗೊತ್ತಾಗುತ್ತೆ ಅಲ್ವಾ, ಹಾಗಾಗಿ ಸ್ಟಾಪ್ ಮಾಡಿದ್ದೀನಿ. ಕರಿಬೇವು ಮತ್ತು ಇದು ನೀಟಾಗಿ ರೋಸ್ಟ್ ಆಗಲಿ. ಅದಕ್ಕೆ ಅದೇನು ಹಸಿಮೆಣ್ಸಿಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ನೋ ಅದನ್ನು ಸೇರಿಸ್ಕೊಳ್ತಿದ್ದೀನಿ. ಈರುಳ್ಳಿ ಬೆಂದಮೇಲೆ ಇಲ್ಲಿ ಆಯಿಲ್ ಜಾಸ್ತಿ ಹಾಕಿರೋದ್ರಿಲ್ವಲ್ಲ, ಹಾಗಾಗಿ ಜಾಸ್ತಿ ಬೆಂದಿರೋದು ಕಾಣೋದಿಲ್ಲ. ಹಾಗೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಗ್ಲಾಸ್ ನೀರನ್ನ ಕುಡಿತೀನಿ ನಾನು. ನೀವು ಆದಷ್ಟು ಜಾಸ್ತಿ ನೀರನ್ನ ಕುಡಿಯೋದಕ್ಕೆ ಟ್ರೈ ಮಾಡಿ, ತುಂಬ ಡಯಟ್ಗೆ ಒಳ್ಳೆಯದು. ಹಾಗೆ ಈಗ ಟೊಮೊಟೊ ಸೇರಿಸ್ಕೊಳ್ತಿದ್ದೀನಿ. ಅದು ಕೂಡ ನೀಟಾಗಿ ಸ್ವಲ್ಪ ರೋಸ್ಟ್ ಆಗೋ ಥರ ಬೇಯಿಸ್ಕೊಳ್ಳಿ. ಆನಂತರ ಇಲ್ಲಿ ಅದು ಸೋಯಾ ಚಂಕ್ಸ್ ನೆನೆಸಿಟ್ಟಿರೋದನ್ನ ಹಿಂಡಿ ಹಾಕಿದ್ದೀನಿ. ತರಕಾರಿ ಏನು ಕಟ್ ಮಾಡಿ ಇಟ್ಟಿದ್ನೋ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ತೀನಿ. ಹಸಿಮೆಣ್ಸಿಕಾಯಿ ನಾನು ಸ್ವಲ್ಪನೇ ಹಾಕಿದ್ದೆ, ಹಾಗೆ ಧನಿಯಾ ಪುಡಿನ ಕೂಡ ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದೇನು ಸೊಪ್ಪನ್ನು ಬೇಯಿಸಿ ಪೇಸ್ಟ್ ಮಾಡಿದ್ನೋ ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ಇದೇನು ಸ್ವಲ್ಪ ಮೊಸರನ್ನು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ತೆಳ್ಳಗಿದೆ, ಪರವಾಗಿಲ್ಲ, ಅದನ್ನೇ ಸೇರಿಸ್ಕೊಳ್ತಿದ್ದೀನಿ. ಇದನ್ನು ನೀಟಾಗಿ ತಿರುಗಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಈ ಗ್ಲಾಸಲ್ಲಿ ನಾನು 2 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಳ್ತೀನಿ. ಇದು 3 ಜನಕ್ಕೆ ಆಗುತ್ತೆ 2 ಗ್ಲಾಸ್ ಅಕ್ಕಿ ಹಾಕಿದರೆ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಆನಂತರ ನೀರನ್ನ ಹಾಕಿ ಆ ಗ್ಲಾಸಲ್ಲಿ ನಾನು 5 ಲೋಟದಷ್ಟು ನೀರನ್ನ ಹಾಕ್ತೀನಿ. 2 ಲೋಟ ಅಕ್ಕಿ ಹಾಕಿ 5 ಲೋಟದಷ್ಟು ನೀರನ್ನ ಹಾಕಿ, ಹಾಗೆ ಸೊಪ್ಪೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ, ಇದು ಸಬ್ಸಿಗೆ ಸೊಪ್ಪು ಮತ್ತು ಪುದೀನ ಕಟ್ ಮಾಡಿಟ್ಟಿದ್ದೆ, ಹಾಗೆ ಮೇಲ್ಗಡೆ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಕುದ ನಂತರ ಕುದಿ ಬಂದಮೇಲೆ ಮುಸ್ಕಾಕಿ ವಿಶಲ್ ಹಾಕಿಸ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಚಕ್ಕೆ ಪೌಡರ್ನ ಹಾಕ್ತಾಯಿದ್ದೀನಿ ಮೇಲೆ. ಈಗ ಕ್ಲೋಸ್ ಮಾಡಿಬಿಟ್ಟು 1 ವಿಶಲ್ ಹಾಕಿಸ್ತೀನಿ. ಅದೇನು ಕುದಿ ಬರೋವರೆಗೂ ನಾನು ಬೇಯಿಸಿರ್ತೀನಲ್ಲ, ಹಾಗಾಗಿ ಒಂದೇ ಒಂದು ವಿಶಲ್ನ ಹಾಕಿಸ್ಕೊಳ್ತೀನಿ. ಹಾಗೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಲೋಟ ನೀರು ಕೂಡ ತಗೊಳ್ತೀನಿ ನಾನು. ಈಗ ಫುಲ್ ಆಗಿದೆ. ಇದು ವಿಶಲ್ನ ಎತ್ತಿ ಯಾವ ರೀತಿ ರೆಡಿಯಾಗಿದೆ ಅಂತ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಹುಡಿಯಾಗಿ. ನಾನು ಯಾವುದೇ ರೀತಿ ಪಲಾವ್ ಬಿರಿಯಾನಿ ಮಾಡಿದರೆ ಇದೇ ಥರ ಕುಕ್ಕರಲ್ಲೇ ಮಾಡ್ಕೊಳ್ತೀನಿ. ಪಾತ್ರೆಯಲ್ಲಿ ಮಾಡೋದಕ್ಕೆ ಲೇಟಾಗಿಬಿಡುತ್ತೆ ಅಂತ. ಚೆನ್ನಾಗೇ ಇರುತ್ತೆ ಟೇಸ್ಟೆಲ್ಲ. ಇದನ್ನು ಈಗ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೇಲೆ ಕೆಳಗೆಲ್ಲ ಮಸಾಲೆ ಎಲ್ಲ ಮೇಲೆ ಇರುತ್ತೆ ವಿಶಲ್ ಹಾಕಿದಾಗ, ಅದು ಹಾಗಾಗಿ ರೈಸ್ ಎಲ್ಲ ಕೆಳಗೆ ಹೋಗಿರುತ್ತೆ. ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ಮಧ್ಯಾಹ್ನದ ಊಟ ಇದೇನೆ ನಂದು. ಸೋಯಾ ಚಂಕ್ಸ್ನ ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಡಯಟ್ಗೆ ಒಳ್ಳೆಯದು. ಅಂದರೆ ಸೋಯಾಬೀನಿಂದ ಮಾಡೋ ಅಂಥದ್ದು ಯಾವುದಂತೂ ಯೂಸ್ ಮಾಡ್ಕೋಬೋದು. ನಿಮಗೆ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತ ಅದರಲ್ಲಿ. ಈ ರೀತಿ ಸರ್ವ್ ಮಾಡಿಕೊಂಡು ಈಗ ಊಟನ ಮಾಡೋಣ. ಆನಂತರ ನೆಕ್ಸ್ಟ್ ಏನು
ವಿಡಿಯೋನ ನೋಡೋಣ. ಕುಚ್ಚು ಕಟ್ಟೋದು ಬಂದಿತ್ತು 3 ಸೀರೆ, ಹಾಗಾಗಿ ಊಟ ಆದಮೇಲೆ ಆ 3 ಸೀರೆ ಮುಗಿಸ್ಕೋಬೇಕಿತ್ತು. ಕುಚ್ಚನ್ನ ಕಟ್ತಾಯಿದ್ದೆ. ಎಲ್ಲವನ್ನೂ ವಿಡಿಯೋ ಮಾಡೋಕ್ಕಲಿಲ್ಲ, ಒಂದೇ ಒಂದು ವಿಡಿಯೋನ ಮಾಡಿದ್ದೀನಿ. ಇದು ಬೇಬಿ ಕುಚ್ಚು ಕಟ್ಟೋಕ್ಕೆ ಬಂದಿತ್ತು ಸಿಂಪಲಾಗಿ, ಹಾಗಾಗಿ ಮಧ್ಯ ಮಧ್ಯ ಒಂದೊಂದು ಕುಚ್ಚನ್ನ ಹಾಕಿ ಚೈನ್ ಸ್ಟಿಚ್ನ ಹಾಕಿ ಹಾಕ್ಕೊಂಡಿದ್ದೆ. ಆನಂತರ ಅದಕ್ಕೆ ಒಂದೊಂದು ಕುಚ್ಚನ್ನ ಕಟ್ತಿದ್ದೀನಿ ಮಧ್ಯ ಮಧ್ಯ. ಇದಕ್ಕೆ 200 ಚಾರ್ಜ್ ಮಾಡ್ತೀನಿ ನಾನು. ಜಾಸ್ತಿ ಚಾರ್ಜ್ ಕೊಡೋದಿಲ್ಲ. ಇಲ್ಲಿ ಹಳ್ಳಿ ಆಗಿರೋದ್ರಿಂದ ಅಷ್ಟಾಗಿ ಕುಚ್ಚಿಗೆ ಏನು ಇಷ್ಟಪಡೋದಿಲ್ಲ. ಸಿಟಿಲಾದರೆ ಎಲ್ಲರೂ ಕಟ್ಟಿಸ್ಕೊಳ್ತಾರೆ, ಇಲ್ಲಿ ಅಷ್ಟೊಂದು ಇಷ್ಟಪಡೋದಿಲ್ಲ. ಸಿಂಪಲಾಗೇ ಇರಲಿ ಅಂತಾರೆ. ಅದರಲ್ಲೂ ಬೇಬಿ ಕುಚ್ಚು ಜಾಸ್ತಿ ಕಟ್ಟಿಸ್ಕೊಳ್ತಾರೆ. ನಾರ್ಮಲ್ ಬೀಡ್ ಹಾಕ್ತೆ ಬೇಬಿ ಕುಚ್ಚು ನಾನು 150ಗೆ ಹಾಕ್ಕೊಡ್ತೀನಿ. ಈ ರೀತಿ ಒಂದು ಬೀಡ್ ಹಾಕಿ ಒಂದು ಲೈನ್ ಹೆಣ್ದು ಹಾಕಿದರೆ 200 ತೊಗೊಳ್ತೀನಿ. ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಹಾಕಿದರೆ 250, 300 ಹಿಂಗೆ ಜಾಸ್ತಿ ಚಾರ್ಜ್ ಮಾಡ್ತೀನಿ. ಹಾಗೆ ಸಂಜೆ ಈವ್ನಿಂಗ್ ಈ ರೀತಿ ಸ್ನ್ಯಾಕ್ಸ್ನ ತಿಂದ್ಕೊಂಡೆ. ಹಾಗೆ ನೈಟ್ ಡಿನ್ನರ್ಗೆ ಇದು ರಾಗಿ ಸಾರಿನ ಮಾಡ್ಕೊಂಡಿದ್ದೆ, ಅಂದರೆ ರಾಗಿ ಮಾಲ್ಟ್, ಹಾಗೆ ಮೇಲ್ಗಡೆ ಫ್ಲಾಕ್ಸ್ ಸೀಡ್ಸ್ನ ಹಾಕ್ಕೊಂಡು ಇವತ್ತಿನ ಡಿನ್ನರ್ನ